ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಆಫ್ಟರ್ ಲಾಂಗ್ ಟೈಮ್ ಐ ಥಿಂಕ್ 2 ಮಂತ್ಸ್ ಆಯಿತು ನಾನು ವಿಡಿಯೋ ಹಾಕಿ. ಸೊ ವಿಡಿಯೋ ಹಾಕಿಲ್ಲ, ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ವಿಡಿಯೋ ಹಾಕ್ತಿಲ್ಲ, ನಿಮ್ಮ ವಿಡಿಯೋ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ, ದಯವಿಟ್ಟು ಹಾಕಿ ಹಾಕಿ ಅಂತ ಎಲ್ಲರೂ ಕೇಳ್ಕೊತಿದ್ದೀರಾ. ಇವನ್ ನಾನು ಕೂಡ ಮಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಮನ್ನು, ನಿಜವಾದ ಮಾತು ಇದು. ಫಸ್ಟ್ 1 ಮಂತಲ್ಲಿ ತುಂಬ ಪರ್ಸ್ನಲ್ ರೀಸನಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಹೇಳಬೇಕು ಅಂತಂದರೆ. ಸೊ ಅನ್ಅವಾಯ್ಡಬಲ್ ರೀಸನ್ ಇದ್ದಿದ್ದರಿಂದ ಹಾಗಾಗಿ ನಾನು ಮಾಡಲೇ ಇಲ್ಲ, ಮನಸ್ಸೇ ಬರಲಿಲ್ಲ. ಸೊ ಹಾಗಾಗಿ ಮಾಡಲಿಲ್ಲ. ಅದಾದಮೇಲೆ ನಾನು ಈ ಮೇ ಮಂತಲ್ಲಿ ಊರಿಗೆ ಹೋಗೋಣ ಅಂತ ಟ್ರಿಪ್ ಅಂದರೆ ಊರಿಗೆ ಹೋಗೋದು, ಅದೇ ನಮಗೆ ಟ್ರಿಪ್ಪು. ಸೊ ಹಾಗಾಗಿ ಹೊರಟ್ವಿ ನಾವು. ಇದು ಫಸ್ಟ್ ಡೇ ಆಗಿರುತ್ತೆ. ಫಸ್ಟ್ ಡೇ ಹೋಗಿ ನಾವು ಉಳ್ಕೊಂಡ್ವಿ ಗುಲ್ಬರ್ಗಾನಲ್ಲಿ, ಅಂದರೆ ಕಲಬುರ್ಗಿಯಲ್ಲಿ ಉಳ್ಕೊಂಡು. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಅಲ್ಲೇ ನಾವು ಉಳ್ಕೊಂಡಂಥ ಹೋಟೆಲ್ ಹೆಸರೆಲ್ಲ ನಾನು ಲಿಟ್ರಲಿ ಐ ಥಿಂಕ್ ನಾನು ಮರ್ಕೊಂಡಿದ್ದೀನಿ. ಸೊ ಈ ಟ್ರಿಪ್ ಅಂದರೆ ಈ 1 ಮಂತ್ ಜರ್ನಿನಲ್ಲಿ ಸೊ ದೇರ್ ಆರ್ ಮೆನಿ ಥಿಂಗ್ಸ್ ಹ್ಯಾಪಂಡ್. ಹೇಳಬೇಕು ಅಂತಂದರೆ ಸ್ವಲ್ಪ ಸಂತೋಷ, ತುಂಬ ದುಃಖ ಅಂತಲೇ ಹೇಳ್ತೀನಿ. ಸೊ ಜರ್ನಿ ನನಗೆ ಯಾವಾಗಲೂ ಊರಿಗೆ ಹೋದಾಗ ನನಗೆ ಯಾವತ್ತೂ ತುಂಬ ಪಾಸಿಟಿವ್ ಆಗಿ ನನಗಿರೋದೇ ಇಲ್ಲ. ಸೊ ಫ್ರಮ್ ದ ಫಾಸ್ಟ್ 18 years, ಬಟ್ ದಿಸ್ ಇಸ್ ಅ ರಿಯಾಲಿಟಿ. ಸೊ ಲೆಟ್ಸ್ ಅಪ್ ದಟ್, ಅದರಲ್ಲೇನು ಎರಡು ಮಾತಿಲ್ಲ. ಸೊ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ತೊಗೊಂಡೆ. ಸೊ ಹೇಳಬೇಕು ಅಂತಂದರೆ ನನಗೆ ನಿಜ ಹೇಳಬೇಕಂತ ರಕ್ತ ಸಂಬಂಧಿ ಸೊ ಫ್ರೆಂಡ್ಸೇ ಎಷ್ಟೋ ವಾಸಿ ಅನಿಸುತ್ತೆ ನನಗೆ, ಅವರೇ ಎಷ್ಟೋ ಪರವಾಗಿಲ್ಲ ನನಗೆ ಅನಿಸುತ್ತೆ. ಸೊ ಈ ಒಂದು ನಾಟಕೀಯವಾದ ಸಂಬಂಧಗಳು, ಒಳಗಡೆ ಏನೇ ಇಟ್ಕೊಂಡು ಮೇಲ್ಗಡೆ ತೋರಿಸ್ಕೊಳ್ಳೋಂಥ ಸಂಬಂಧಗಳಿಗಿಂತ ಇದ್ದಿದ್ದಂಗೆ ಹೇಳುವಂಥ ಸಂಬಂಧಗಳೇ ನನಗೆ ತುಂಬ ಇಷ್ಟ. ನಾನು ಕೂಡ ಹಾಗೇ ಇದ್ದೀನಿ. ಸೊ ನಾನು ಯಾವುದನ್ನು ನಾಟಕೀಯವಾಗಿ ಪ್ರೀತಿನೂ ತೋರಿಸಲ್ಲ, ದ್ವೇಷನೂ ಮಾಡಲ್ಲ. ಸೊ ಎರಡೂ ಮಾಡಿದ್ರೆ ಅದನ್ನು ಓಪನ್ ಆಗೇ ಮಾಡ್ತೀನಿ. ಸೊ ಅದನ್ನು ನಾನು ತುಂಬ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ದಟ್ಸ್ ಓಕೆ. ನಾನು ಹೇಗಿದ್ದೀನಿ ಹಾಗೇ ಇರ್ತೀನಿ, ಅದು ಭಗವಂತನಿಗೆ ಇಷ್ಟ ಆಗೋ ಥರ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಕಮ್ ಟು ದ ಪಾಸಿಟಿವ್. ಐ ಡೋಂಟ್ ವಾಂಟ್ ಟು ಬೋರ್ ಯು ಆನ್ ದಟ್. ಸೊ ಮಧ್ಯೆ ಹೇಳ್ತಾ ಇರ್ತೀನಿ, ಬಟ್ ಈ ಒಂದು ತುಂಬ ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ. ಸೊ ಈ ಎಲ್ಲ ವೀಡಿಯೋನಲ್ಲಿ ಇವತ್ತು ಸ್ವಲ್ಪನೇ ಒಟ್ಟಿಗೆ ಹಾಕೋಕ್ಕಾಗಲ್ಲ, ಸ್ವಲ್ಪನೇ ವೀಡಿಯೋಗಳನ್ನ ಹಾಕ್ತಾ ಬರ್ತೀನಿ. ಸೊ ಅದಾದಮೇಲೆ ನಾನು ಒಂದು ರಾಯಚೂರಿಗೆ ಹೋದೆ, ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಸೊ ಅಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ಸೋಲತಾ ಅಂತ. ಸೊ ತುಂಬ ಜನ ನೋಡಿರ್ತೀರ ಅನ್ಕೊತೀನಿ ಇವರು ಕೂಡ. ಸೊ ಅವ್ರ ಮನೆಗೆ ಹೋದರೆ ತುಂಬ ಚೆನ್ನಾಗಿತ್ತು ಟ್ರೀಟು. ಒಳ್ಳೆ ಅಡುಗೆ ಮಾಡಿ ನಮ್ಮನ್ನು ತಮ್ಮ ಮನೆಯವ್ರ ಥರನೇ ಟ್ರೀಟ್ ಮಾಡಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋದ್ಲು. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಅದನ್ನು ಮರೆಯೋಕ್ಕೂ ಆಗೋದೇ ಇಲ್ಲ. ಇದಕ್ಕೆ ನಾನು ಹೇಳೋದು ಬೆಸ್ಟ್ ಸಂಬಂಧ ಅಂತಂದರೆ ಫ್ರೆಂಡ್ಶಿಪ್ಪು. ಅವರೇ ನಮ್ಮನ್ನು ತುಂಬ ಟ್ರಸ್ಟ್ ಮಾಡ್ತಾರೆ, ನಮಗೆ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಅದೇ ಇಂಪಾರ್ಟೆಂಟು, ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬೋದು. ಅದಕ್ಕೆ ನಾನು ಫ್ರೆಂಡ್ಶಿಪ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀನಿ ದ್ಯಾನ್ ರಕ್ತ ಸಂಬಂಧಕ್ಕಿಂತ. ಕೆಲವೊಂದು ರಕ್ತ ಸಂಬಂಧ ಅಂತ ಹೇಳ್ತೀನಿ. ಸೊ ಮಂತ್ರಾಲಯದಲ್ಲಿ ಒಳ್ಳೆ ಚೆನ್ನಾಗಿ ದರ್ಶನ ಆಯಿತು, ಒಳ್ಳೆ ಪೂಜೆ ಆಯಿತು. ನಾನು ತುಂಬ ವರ್ಷದಿಂದ ಹೋಗಬೇಕು ಅಂದ್ಕೊಂಡಿದ್ದೆ, ಅದು ಇಷ್ಟು ವರ್ಷ ಆದಮೇಲೆ ಅದು ಈಡೇರ್ತು. ನನ್ನ ಮಗ ಫಸ್ಟ್ ಹುಟ್ಟಿದಾಗಿಂದ ಹೋಗಬೇಕು ಅಂದ್ಕೊಂಡಿದ್ದು. ಇಷ್ಟು ವರ್ಷ ಆಯಿತು ದೇವ್ರನ್ನ ನನ್ನನ್ನು ಕರೆಸ್ಕೊಳ್ಳೋಕ್ಕೆ. ಫೈನಲಿ ನಾನು ರಾಘವೇಂದ್ರ ಸ್ವಾಮಿಯವ್ರನ್ನ ನೋಡಿದೆ, ಮನಸ್ಸಿಗೆ ಸಮಾಧಾನ ಆಯಿತು, ತೃಪ್ತಿ ಸಿಕ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ನದಿನಲ್ಲಿ ನದಿ ಪೂಜೆ ಮಾಡಿ ದೀಪ ಬಿಟ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಸೊ ಈ ಒಂದು ಎಲ್ಲ ವೀಡಿಯೋಗಳಲ್ಲೂ ಏನೇನಿದೆ ಅಂತ ಒಂದೊಂದೇ ವೀಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಏನೇನು ಮಾಡಿದ್ವಿ ಅಂತ. ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸ್ ಅಂತೂ, ಒಂಥರ ಅದ್ಭುತವಾಗಿತ್ತು. ರಾತ್ರಿ ಆಗೋಗಿತ್ತು, ಆಲ್ಮೋಸ್ಟ್ 7 ಆಗೋಗಿತ್ತು ಈ ಪೂಜೆ ಮಾಡಬೇಕಿದ್ರೆ. ಎಲ್ಲೋದ್ರೂ ದೇವರು ಚೆನ್ನಾಗಿ ನಂಗೆ ಅವಕಾಶ ದೊರಕಿಸ್ಕೊಟ್ಟ ಇವೆಲ್ಲ ಮಾಡಲಿಕ್ಕೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅವಳು ನನ್ನ ಫ್ರೆಂಡು, ಅವಳು ಎಲ್ಲ ಹೇಳ್ಕೊಟ್ಟು. ನಾನು ಫಸ್ಟ್ ಟೈಮ್ ನಾನು ಇಲ್ಲಿ ಹೋಗಿರೋದ್ರಿಂದ ಪದ್ಧತಿ ಏನು ಅಷ್ಟು ನಂಗೆ ಗೊತ್ತಿರಲಿಲ್ಲ, ಅವಳೆಲ್ಲ ಹೇಳ್ಕೊಟ್ಲು. ಸೊ ಅವಳು ಹೇಳ್ದಂಗೆ ಮಾಡಿದೆ. ದೀಪ ನೋಡಿ ಎಷ್ಟು ಚೆನ್ನಾಗಿ ಮುಂದೆ ಹರಿತಾ ಹೋಗ್ತು. ಸೊ ನಾವೇನೇ ಮಾಡಿದ್ರು ದೇವರು ನಮ್ಮನ್ನು ಕರ್ಸ್ಕೊಬೇಕಲ್ವ. ಸೊ ನಾನು 18 ವರ್ಷದಿಂದ ನಾನು ಅಲ್ಲಿ 17 ವರ್ಷದಿಂದ ಹೋಗಬೇಕು ಅನ್ಕೋತಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಹೋದೆ ನಾನು. ಅದಾದಮೇಲೆ ಅವ್ರ ಮನೆಯಲ್ಲಿ ಇವರೇ ನನ್ನ ಫ್ರೆಂಡು, ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು. ಸೊ ಒಂದು ತುಂಬ ಚೆನ್ನಾಗಿ ಅನ್ನಿಸ್ತು. ಹೇಳೋಕ್ಕಾಗಲ್ಲ, ಕೆಲವೊಂದು ಜನಗಳ ಬಗ್ಗೆ ಹೇಳೋಕ್ಕೆ ಆಗೋದಿಲ್ಲ. ಸೊ ಅಷ್ಟು ಒಳ್ಳೆಯವರು ಇರ್ತಾರೆ, ಜಾಸ್ತಿ ಬಾಯಲ್ಲಿ ಹೇಳೋಕ್ಕೆ ಹೋಗ್ಬಾರ್ದಂತೆ. ಅದಾದಮೇಲೆ ನೆಕ್ಸ್ಟ್ ಡೇ ಇದು ಬಂದು ಹೋಟೆಲ್ ಅವತ್ತು ರಾತ್ರಿ ಆಗೋಯ್ತು ಅಂದ್ಬಿಟ್ಟು ರಾಯಚೂರಲ್ಲಿ ಉಳ್ಕೊಂಡ್ವಿ.
ಉಳ್ಕೊಂಡು ಐ ಥಿಂಕ್ ಇದು 5ನೇ ತಾರೀಕು ಅನ್ಕೋತೀನಿ, ಇದು 5ನೇ ತಾರೀಕು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಇತ್ತು, ಬ್ರೇಕ್ಫಾಸ್ಟ್ ತಿಂದ್ವಿ. ಸರಿ ಈ ಟ್ರಿಪ್ಪಲ್ಲಿ ಬರೀ ತಿನ್ನೋದೇ ಆಗಿದೆ, ಇನ್ನೇನೂ ಮಾಡಿಲ್ಲ. ಶುರು ಒಂದು ವಾರನಲ್ಲಿ ಅಲ್ಲೂ ಕೂಡ ವಾಕಿಂಗು, ಆಮೇಲೆ ವಾಕಿಂಗ್ ಅಂತೂ ಆಗಿದೆ, ಎಕ್ಸಸೈಸ್ ಎಲ್ಲ ಫಾಲೋ ಮಾಡಿದೆ. ಅದಾದಮೇಲೆ ಈ 1 ವೀಕ್ ಆದಮೇಲೆ ಎಲ್ಲ ಉಲ್ಟಾ ಸೀದಾಗೋಯ್ತು, ಏನೂ ಕರೆಕ್ಟಾಗಿ ಫಾಲೋ ಮಾಡೋಕ್ಕಿಲ್ಲ. ಬಟ್ ಮೂಮೆಂಟ್ಸ್ ಅಂತೂ ಇದ್ದೇ ಇತ್ತು. ಬಟ್ ತುಂಬ ಹೆವಿಯಾಗಿ ತಿಂದಿದ್ದೀನಿ, ಊಟ ಚೆನ್ನಾಗಿ ತಿಂದಿದ್ದೀನಿ, ಸ್ವೀಟ್ಸ್ ತಿಂದಿದ್ದೀನಿ, ಕೇಳಬೇಡಿ ಏನೇನು ತಿಂದಿಲ್ಲ ಏನೇನು ಬಿಟ್ಟಿಲ್ಲ ಅಂತ. ವೆಯ್ಟು ಕೂಡ ಗೇನ್ ಆಗಿರ್ತೀನಿ, ಒಂದು 3-4 ಕಿಲೋ ಗೇನ್ ಆಗಿದೆ. ಅದರಲ್ಲಿ 3 ಕಿಲೋ ಅಂದರೆ ವೆಯ್ಟ್ ಆಗಿರೋಲ್ಲ, ವಾಟ್ರದ್ದು ಅದು ಇದು ಇರುತ್ತೆ, ಬಟ್ ವೆಯ್ಟ್ ಗೇನ್ ಆಗಿದ್ದೀನಿ. ಹಾಗೆ ತುಂಬ ಸ್ಟ್ರೆಸ್ಸು ಆಯಿತು, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎವ್ರಿಥಿಂಗ್ ಹ್ಯಾಸ್ ಮಿಕ್ಸ್ಡ್ ಅಪ್. ಸೊ ನಾನು ಅದಕ್ಕೆ ಏನಂತೀನಿ ನೋಡಿ, ನಾವು ಇಲ್ಲಿಂದ ನಾನು ದುಡ್ಡು ಖರ್ಚು ಮಾಡಿಕೊಂಡು ಅಲ್ಲಿ ಹೋಗಿರ್ತೀನಿ, ಏನೋ ಒಂದು ಆಸೆ, ಊರು ಹೋಗಬೇಕು, ಊರು ನೋಡಬೇಕು ಅನ್ನೋ ಖುಷಿಯಿಂದ ಹೋಗಿರ್ತೀನಿ. ಬಟ್ ಅಲ್ಲಿ ನಂಗೆ ಎಕ್ಸ್ಪೀರಿಯೆನ್ಸ್ ಸಿಗೋದೇ ಬೇರೆ ಥರ. ನೀನು ಯಾವತ್ತೂ ಬರಲೇಬಾರ್ದು ಊರಿಗೆ ಅನ್ನೋ ಥರ ಎಕ್ಸ್ಪೀರಿಯೆನ್ಸ್ನ ಮಾಡಿ ಕೆಲವರು ಕಳಿಸ್ಬಿಡ್ತಾರೆ. ಸೊ ಅದಾದಮೇಲೆ ಇದು ಬಂದು ಬೆಂಗಳೂರು ಹೋದೆ. ಬೆಂಗಳೂರಲ್ಲಿ ಹೋಟೆಲಲ್ಲಿ ಊಟ ತಿಂದ್ವಿ. ಇದು ನಮಗೆ ಇಷ್ಟ ಅಲ್ವ, ಯಾಕೆಂದರೆ ನಮಗೆ ಇಲ್ಲಿ ಸಿಗೋದಿಲ್ಲ ಈ ಥರ ನಾನ್ ವೆಜ್ ಊಟಗಳು, ಪಲಾವು ಅದೆಲ್ಲ. ಸೊ ಅಲ್ಲಿ ತಿಂದು ಎಲ್ಲ ಹೊರಗಡೆ ಹೋಗೋದಿತ್ತು, ಸೊ ಅಲ್ಲಿಗೆ ಹೋದ್ವಿ. ಸೊ ಕೆಲವೊಂದು ವಿಷಯಗಳನ್ನ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ, ಹೇಳಿ ಏನು ಪ್ರಯೋಜನ ಎಲ್ಲ ಹೇಳಬಾರ್ದು, ಬೇಕಾಗಿಲ್ಲದಿರೋ ವಿಷಯಕ್ಕೆ ತಲೆ ಹೇಳಬಾರ್ದು ಅಂತ. ತಲೆ ಹಾಕೋಕ್ಕೂ ಹೋಗಬಾರ್ದು, ತಲೆಗೆ ಯೋಚನೆ ಮಾಡೋಕ್ಕೂ ಹೋಗಬಾರ್ದು. ಕೆಲವೊಂದು ಸಲ ಬಿಟ್ಬಿಡ್ಬೇಕು, ಅದೇ ಇಂಪಾರ್ಟೆಂಟ್, ಅದೇ ನಮ್ಮ ಲೈಫಿಗೆ ಇಂಪಾರ್ಟೆಂಟ್ ಏನಿರುತ್ತೆ ಅದನ್ನು ಮಾಡಬೇಕು. ಸುಮ್ಮನೆ ಅನ್ನೆಸರಿಯಾಗಿ ಇನ್ವಾಲ್ವ್ ಆಗೋದು ತಪ್ಪು ಅಂತ ಕಲಿತಾ ಇದ್ದೀನಿ. ಸೊ ಇಲ್ಲಿ ಮಕ್ಕಳು ಇವರು ನಾನು ಓರ್ಗಿತಿ ಮಕ್ಕಳು ಅವರಿಬ್ಬರು. ಸೊ ನಾನು ಚಿಕ್ಕ ಮಗ ಮತ್ತು ಹುಡುಗಿ ಇದ್ದಾಳೆ, ಇವರಿಬ್ಬರು ಒಂದೇ ಏಜ್ ಅವರು. 15 ಡೇಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಇವನು ಚಿಕ್ಕವನು, ಅವರ ಮಗ. ಇವರೆಲ್ಲ ಚೆನ್ನಾಗಿ ನೋಡಿ, ಮಕ್ಕಳದ್ದು ಲೈಫ್ ಎಷ್ಟು ಚೆನ್ನಾಗಿದೆ ನೋಡಿ, ಅವ್ರಿಗೇನು ಚಿಂತೆ ಇಲ್ಲ, ಅವರಾಯಿತು ಅವ್ರ ಆಟ ಆಯಿತು. ಸೊ ಅವರಲ್ಲಿರೋವಂಥ ಒಂದು ಬುದ್ಧಿ ನಮಗಿರಬೇಕು, ಅದಿರಲ್ಲ. ಅವ್ರಿಗೇನೂ ಬೇಕಿಲ್ಲ, ಅವ್ರಿಗೇನು ಆ ಮೂಮೆಂಟ್ ಅಷ್ಟೇ, ಮೂಮೆಂಟಿಗೆ ಅವ್ರು ಜೀವಿಸ್ತಾರೆ. ಸೊ ಅದನ್ನು ನಾವು ಕಲಿಬೇಕು, ಅದನ್ನು ಅಪ್ಲೈ ಮಾಡ್ಕೋಬೇಕು. ಸೊ ಅದಾದಮೇಲೆ ಇದು ನಾನು ನಮ್ಮೂರಿಗೆ ಹೋದೆ. ನಮ್ಮೂರಲ್ಲಿ ಅದು ನನ್ನ ಫ್ರೆಂಡು, ನನ್ನ ಕ್ಲಾಸ್ಮೇಟ್ ಅವ್ರದ್ದೇ ಹೋಟೆಲು, ತುಂಬ ಚೆನ್ನಾಗಿರುತ್ತೆ, ಇಡ್ಲಿ ಎಲ್ಲ ಸಾಫ್ಟ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗಿ ತಿಂದ್ವಿ. ಸೊ ನನ್ನ ಕ್ಲಾಸ್ಮೇಟ್ ಅವ್ರ ಮಿಸ್ಸಸ್ ಅವರು. ಸೊ ಊಟ ಆಯಿತು. ಸೊ ಹೀಗೆ ಎವ್ರಿ ಡೇ ವೀಡಿಯೋನ ನಾನು ಹಾಕ್ತೀನಿ, ತುಂಬ ವೀಡಿಯೋಸ್ ಇದೆ. ಸೊ ಅದರಲ್ಲಿ ನಿಮಗೆ ಏನೇನು ಮಾಡಿದೆ, ಏನು ಪಾಸಿಟಿವ್ ನೆಗೆಟಿವ್ ಇತ್ತು ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್.